ಬೆಂಗಳೂರಿನಲ್ಲಿ ಇಡಿ ರೇಡ್. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರ್ ಸಾಹುಕಾರ್ ಮನೆಯಲ್ಲಿ ತಲಾಶ್. ಬೆಳಗ್ಗೆಯಿಂದಲೂ ದಾಖಲೆಗಳ ಪರಿಶೀಲನೆ. ಹನೂರು ಎನ್ಕೌಂಟರ್ ಕಾರಣ ಇನ್ನೂ ನಿಗೂಢ. ಈವರೆಗೂ ಸಿಕ್ಕಿಲ್ಲ ಬದುಕುಳಿದ ಮಹಿಮಾದಾಸ್ ಸುಳಿವು. ಶೂಟೌಟ್ ಮಾಡಿದ್ದ ಅರಣ್ಯಾಧಿಕಾರಿಗಳು ಎಸ್ಕೇಪ್. ಹನೂರಿನಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕು. ಸ್ಥಳ ಮಹಜರು ನಡೆಸಿದ ತನಿಖಾಧಿಕಾರಿ. ಮರಣೋತ್ತರ ಪರೀಕ್ಷಾ ವರದಿಗಾಗಿ ವೇಟಿಂಗ್. ಸದನದಲ್ಲಿ ಇವತ್ತು ಪ್ರತಿಧ್ವನಿಸಲಿದೆ ಕಿಚ್ಚು. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಬಿಗಿಪಟ್ಟು. ಹೋರಾಟ ಮುಂದುವರಿಸಲು ನಿರ್ಧಾರ. ಸರ್ಕಾರಕ್ಕೆ ಇಕ್ಕಟ್ಟು. ಇವತ್ತು ದೆಹಲಿಗೆ ತೆರಳಲಿರುವ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಸಂಬಂಧ ಚರ್ಚೆಗೆ ತಯಾರಿ. ನಾಳೆ ನಡೆಯುವ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲೂ ಭಾಗಿ. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಕಾಂಗ್ರೆಸ್ ಸಿಎಲ್ಪಿ ಸಭೆ. ಸಿಎಂ ಆದಮೇಲೆ ಡಿಕೆಶಿ ಮೊದಲ ಶಾಸಕಾಂಗ ಸಭೆ. ಬಿ ನಾಗೇಂದ್ರ ವಿಚಾರವಾಗಿ ಚರ್ಚೆ. ಸದನದಲ್ಲಿ ಕೌಂಟರ್ ಕೊಡಲು ತಯಾರಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನ ಬೃಹತ್ ಪ್ರತಿಭಟನೆ. ಬೈರಮಂಗಲದಿಂದ ಪಾದಯಾತ್ರೆ ಬಳಿಕ ಇವತ್ತು ಮತ್ತೆ ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ನಿಖಿಲ್ ನೇತೃತ್ವದಲ್ಲಿ ಬೃಹತ್ ಬಹಿರಂಗ ಸಭೆ. ಋಷಭಲಿಂಗೇಶ್ವರ ಸ್ವಾಮೀಜಿ ವಿರುದ್ಧ ಆಡಿಯೋ ಅವ್ಯವಹಾರದ ಆರೋಪ. ಪ್ರತ್ಯೇಕ ಮಠ ಮಾಡೋದಕ್ಕೆ ಲಚ್ಚಾಣದ ಭಕ್ತರಿಂದ ಒತ್ತಾಯ. ಪೀಠವನ್ನ ಇಬ್ಬಾಗ ಮಾಡೋದಕ್ಕೆ ಬೇಡಿಕೆ. ಗಂಡ ಮಗನನ್ನ ಕೊಂದ ಕೇಸ್ನಲ್ಲಿ ಪ್ರಿಯಕರನ ಕೈವಾಡ. ಲವ ವಿನಯ್ ಮನೆಗೆ ಕರೆಸಿಕೊಂಡು ಪತ್ನಿ ಹರಿಣಿಯಿಂದ ಕರಿಮಣಿ ಮಾಲೀಕನ ಹತ್ಯೆ. ಇಬ್ಬರನ್ನು ಬಂಧಿಸಿದ ಚಿಕ್ಕಬಾಣಾವರ ಪೊಲೀಸರು. ಗಂಡನ ಹತ್ಯೆ ಮಾಡುವಾಗ ಮಗು ಎಚ್ಚರಗೊಂಡಿದ್ದಕ್ಕೆ ಸಿಟ್ಟು. ದಿಂಬಿನಿಂದ ಉಸಿರುಗಟ್ಟಿಸಿ ತನ್ನ ಕಂದಮ್ಮನ ಕೊಲೆಗೈದ ತಾಯಿ. ಪೊಲೀಸರ ವಿಚಾರಣೆಯಲ್ಲಿ ಸತ್ಯ ಬಯಲು. ಗಂಡನ ಹೆಸರಿನಲ್ಲಿದ್ದ ಆಸ್ತಿ ಮೇಲೂ ಇತ್ತು ಕಣ್ಣು. ಎಲ್ಲ ಆಸ್ತಿ ತನಗೇ ಸಿಗುತ್ತೆ ಅಂತ ಅಭಿನಂದನ್ ಕೊಲೆ ಮಾಡಿದ ಹರಿಣಿ. ತನಿಖೆಯಲ್ಲಿ ಬಯಲಾಗ್ತಾ ಇದೆ ಒಂದೊಂದೇ ವಿಚಾರ. ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ಕಣ್ಣು. ಅಡುಗೆ ಸೋಡಾ ಮತ್ತು ಕಲರ್ ಬಳಕೆ ಮಾಡದಂತೆ ನಿಷೇಧ. ದೂರು ಬಂದರೆ ಸೀಸ್ ಮಾಡೋ ಎಚ್ಚರಿಕೆ ನೀಡಿದ ಸಚಿವ ಯುಟಿ ಖಾದರ್. ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹಂದಿಗಳ ಓಡಾಟ. ರಾಯಚೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯ ಅವ್ಯವಸ್ಥೆ. ರೋಗಿಗಳಿಗೆ ಪ್ರತಿನಿತ್ಯವೂ ಕಿರಿಕಿರಿ. ಕೊನೆಗೂ ಭರ್ತಿಯಾಯಿತು ಹಿಡಕಲ್ ಜಲಾಶಯ. 10 ಗೇಟ್ ಓಪನ್ ಮಾಡಿ ಘಟಪ್ರಭಾ ನದಿಗೆ ನೀರು ಬಿಡುಗಡೆ. 5,000 ಕ್ಯೂಸೆಕ್ ನೀರು ರಿಲೀಸ್. ಮತ್ತೆ ತದಡಿಯಲ್ಲಿ ಮುಳುಗಡೆಯಾದ ಮೀನುಗಾರಿಕಾ ಬೋಟ್. ಅಲೆಗಳ ಅಬ್ಬರಕ್ಕೆ ಸಿಲುಕಿ ಪ್ರಾಣ ಸಂಕಟ. 4 ಮೀನುಗಾರರ ರಕ್ಷಣೆ. ಕೈಕೊಟ್ಟ ಮುಂಗಾರು ಮಳೆ. ಬೆಳಗಾವಿ ಜಿಲ್ಲೆಯ 3 ತಾಲೂಕಿನಲ್ಲಿ ಭರದ ಛಾಯೆ. ಯರಗಟ್ಟಿ, ಸವದತ್ತಿ, ರಾಮದುರ್ಗದಲ್ಲಿ ನೀರಿಲ್ಲ. ಹೆಸರು ಬೇಳೆ ಸಂಪೂರ್ಣ ಹಾನಿ. ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಶಾಕ್. ಶೀಘ್ರದಲ್ಲೇ ಬಸ್ ಟಿಕೆಟ್ ರೇಟ್ ಏರಿಕೆ ಸಾಧ್ಯತೆ. ಡೀಸೆಲ್ ಬೆಲೆ ಹೆಚ್ಚಳದ ಕಾರಣ ಟಿಕೆಟ್ ದರ ಏರಿಕೆ ಅನಿವಾರ್ಯ ಎಂದ ಸಾರಿಗೆ ಸಚಿವ. ಕುಟುಂಬದ ನಡುವೆ ಜಾಗದ ತಕರಾರು. ಕತ್ತಿ, ಹಾರೆ, ದೊಣ್ಣೆಗಳಿಂದ ಹೊಡೆದಾಡಿದ 2 ಕುಟುಂಬ. ಕುಂದಾಪುರದ ಆಲೂರು ಗ್ರಾಮದಲ್ಲಿ ಫೈಟಿಂಗ್. 2 ಪ್ರತ್ಯೇಕ ಪ್ರಕರಣ ದಾಖಲು. ಬೆಳಗಾವಿಯ ಮುನವಳ್ಳಿ ಪಟ್ಟಣದ ಹೊರವಲಯದಲ್ಲಿ ಚಿರತೆ ಪ್ರತ್ಯಕ್ಷ. ತಡರಾತ್ರಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಬರ್ತಾ ಇದ್ದ ರೈತನಿಗೆ ಕಂಡ ಚಿರತೆ. ಮೊಬೈಲ್ನಲ್ಲಿ ಚಲನವಲನ ಸೆರೆ. ಸ್ಥಳೀಯರಿಗೆ ಆತಂಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.